ಬೆಂಗಳೂರಿಗೆ ಅಂಟ್ಕೊಂಡೇ ಇರುವಂಥ ಒಂದು ನಗರ ಅಂತ ಹೇಳಿದ್ರೆ ಅದು ನಮ್ಮ ರಾಮನಗರ. ರಾಮನಗರ ಎಷ್ಟು ವೇಗವಾಗಿ ಬೆಳೀತಾ ಇದೆಯೋ ಅಷ್ಟೇ ವೇಗವಾಗಿ ಅಪರಾಧ ಪ್ರಕರಣಗಳು ಕೂಡ ಬೆಳೀತಾ ಇರೋದು ದುರಂತನೇ ಸರಿ. ಬೆಳಗಿನ ಜಾವ ಸುಮಾರು 4ರಿಂದ 5 ಗಂಟೆ ಸಮಯ ಇರಬಹುದು. ಬಹಳಷ್ಟು ಧೈರ್ಯವಾಗಿ 6-7 ಯುವಕರ ಒಂದು ಗುಂಪು ಯಾವ ಮನೆಗೆ ನಾವು ಕನ್ನ ಹಾಕಬೇಕು, ಯಾವ ಮನೆಯಲ್ಲಿ ನಾವು ಕಳ್ಳತನ ಮಾಡಬಹುದು, ಯಾವ ಮನೆ ನಮಗೆ ಸೂಕ್ತ ಅನ್ನೋದನ್ನ ಆರಾಮವಾಗಿ ಒಂದು ರೋಡ್ನಲ್ಲಿ ನಡ್ಕೊಂಡು ಪ್ರತಿ ಮನೆಗಳ ಗೇಟ್ಗಳ ಬಳಿ ಹೋಗಿ ಕಿಟಕಿಗಳ ಹತ್ರ ಹೋಗಿ ಚೆಕ್ ಮಾಡಿ ಮನೆಯನ್ನ ಸೆಲೆಕ್ಟ್ ಮಾಡುವಂತ ಒಂದು ಪ್ರಕ್ರಿಯೆ ರಾಮನಗರದ ಬಾಲಾಜಿ ಲೇಔಟ್ನ ಜಾಗದಲ್ಲಿ ನಡೆದಿದೆ. ಸ್ನೇಹಿತರೆ, ಇದು ಸ್ವಲ್ಪ ಭಯ ತರುವಂಥ ಒಂದು ಸಂದರ್ಭ ಇದು. ಯಾಕಂದರೆ 6-7 ಜನಗಳ ಒಂದು ಗುಂಪು ಭಾಳ ರಾಜಾರೋಷವಾಗಿ ಏನೋ ಒಂದು ಗನಂದಾರಿ ಕೆಲಸ ಮಾಡೋ ರೀತಿಯಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಮನೆಗಳನ್ನು ಹುಡುಕಿ ಯಾವ ಮನೆಯಲ್ಲಿ ನಾವು ಕಳ್ಳತನ ಮಾಡಬಹುದು ಅನ್ನುವುದನ್ನು ಹುಡುಕೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸ್ಬೋದು. ಈ ವಿಡಿಯೋ ನೋಡ್ತಾ ಇದ್ರೆ ನಾವು ಹೇಳೋದಿಷ್ಟೇ, ರಾಮನಗರದ ಜನತೆಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಆದರೆ ಎಚ್ಚರಿಕೆಯಿಂದ ಇರಬೇಕಾದ ಒಂದು ಅವಶ್ಯಕತೆ ಇವತ್ತು ಬಂದಿದೆ. ಇನ್ನೊಂದು ವಿಚಾರ ಏನು ಅಂದರೆ, ಯಾವ ಮನೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು ಆ ಮನೆಯ ಒಂದು ಕಿಟಕಿಯ ಸರಳುಗಳನ್ನ, ಕಿಟಕಿಯಲ್ಲಿದ್ದಂಥ ರಾಡ್ಗಳನ್ನು ಅವರು ಆಲ್ರೆಡಿ ಕಟ್ ಮಾಡಿ 3-4 ಇನ್ನೇನು ಕಳ್ಳತನ ಮಾಡಬೇಕು, ಇನ್ನೇನು ಆ ಮನೆಗೆ ಕನ್ನ ಹಾಕಬೇಕು ಅನ್ನುವಂಥ ಸಂದರ್ಭದಲ್ಲಿ ಬೀದಿ ನಾಯಿಗಳು ಯಾವಾಗ ಈ ಕಳ್ಳರನ್ನ ಗಮನಿಸಿ ಬೊಗಳೋದಕ್ಕೆ ಶುರು ಮಾಡ್ತು, ಆವಾಗ ಕಳ್ಳರಿಗೆ ಭಯ ಬಂದಿದೆ. ಬಾಲಾಜಿ ಲೇಔಟ್ ರಾಮನಗರದಲ್ಲಿ ನಡೆದಂಥ ಈ ದೃಶ್ಯ ನೀವು ಗಮನಿಸ್ತಾ ಇದ್ರೆ ಇದು ಯಾವುದೋ ಒಂದು ಮನೆಯ CCTV ಕ್ಯಾಮೆರಾದಲ್ಲಿ ಸೆರೆ ಆಗಿರತಕ್ಕಂಥ ದೃಶ್ಯ ಇದು. ಈ ದೃಶ್ಯವನ್ನ ನಾವು ಯಾತಕ್ಕೆ ನಿಮಗೆ ತೋರಿಸ್ತಾ ಇದೀವಿ ಅಂತಾದ್ರೆ, ಇದರಿಂದ ನಾವು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ನಮ್ಮ ಸಂದೇಶ. ರಾತ್ರಿ ನಿಮ್ಮ ಮನೆ ಬಾಗಿಲುಗಳನ್ನ ಅಥವಾ ಗೇಟ್ಗಳನ್ನ ಸರಿಯಾಗಿ ಬಂದ್ ಮಾಡ್ಕೊಂಡಿದ್ದೀವ ಅಂತ ಚೆಕ್ ಮಾಡಿಕೊಂಡು ಒಂದು ಎಚ್ಚರಿಕೆಯಿಂದ ಇರುವಂಥದ್ದು ನಾವು ತಗೋಬೇಕಾದಂತ ಒಂದು ಜವಾಬ್ದಾರಿ. ಧನ್ಯವಾದಗಳು.